ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತು ನಾವು ಬೆಳಗಾವಿ ಜಿಲ್ಲೆ ವನಗ ಗ್ರಾಮ ಪಂಚಾಯತಿ ಸನಿಹ ಇರತಕ್ಕಂಥ ಕಾಕತಿ ಅರಣ್ಯ ಪ್ರದೇಶದಲ್ಲಿದ್ದೀವಿ. ಯಾಕೆಂತಂದರೆ ಈ ಅರಣ್ಯ ಪ್ರದೇಶದಲ್ಲಿ ನೀರಿನ ಜರಿ ಕಾಡಿನ ಮಧ್ಯದಲ್ಲಿ ಹೇಗೆ ಹರಿತಾ ಇದೆ ಅನ್ನೋದನ್ನು ನಾವು ನೋಡ್ಬೋದು. ಸಣ್ಣದಾಗಿ ಪುಟ್ಟದಾಗಿ ಹರಿತಾ ಇದೆ. ಎಲ್ಲಿಂದ ನೀರು ಇದು ಉಗಮ ಆಗುತ್ತೆ ಅನ್ನೋದನ್ನು ನಾವು ಊಹೆ ಮಾಡಿಕೊಳ್ಳೋದು ಕೂಡ ಸಾಧ್ಯ ಇಲ್ಲ. ಯಾಕೆಂತಂದರೆ ಪ್ರಕೃತಿಯಲ್ಲಿ ಎಲ್ಲವೂ ಕೂಡ ಬಹಳಷ್ಟು ವಿಸ್ಮಯಗಳು ನಡೀತಾ ಇರ್ತವೆ. ಪ್ರಕೃತಿ ದೇವರು ಅಂತ ಹೇಳ್ತಾ ಇರ್ತೀವಿ. ಹಾಗಾಗಿ ಪ್ರತಿಯೊಂದು ಹನಿ ನೀರು ಕೂಡ ಅಮೃತಕ್ಕೆ ಸಮಾನ, ಜೀವವನ್ನು ಉಳಿಸುತ್ತೆ. ನೀರಿಲ್ಲ ಅಂತಂದರೆ ಜಗತ್ತಿನಲ್ಲಿ ಏನು ಕೂಡ ಸಾಧ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ ಒಂದು ಕಾಡಿನ ಮಧ್ಯೆ ಪುಟ್ಟದಾಗಿ ಒಂದು ಚಿಕ್ಕ ಒಂದು ಜರಿ ಹರಿದು ಸಾಕಷ್ಟು ಪ್ರಾಣಿ ಪಕ್ಷಿಗಳಿಗೆ ಒಂದು ಜೀವದಾನವನ್ನು ನೀಡ್ತಾ ಇದೆ. ಅವುಗಳ ದಾಹವನ್ನು ನೀಗಿಸಿ ಅವುಗಳ ಬದುಕಿಗೆ ಆಸರೆ ಆಗಿದೆ. ಹಾಗಾಗಿ ಪ್ರತಿಯೊಂದು ಹನಿ ನೀರನ್ನು ನಾವು ಸಂರಕ್ಷಣೆ ಮಾಡಬೇಕು. ಜೀವಜಲ ಉಳಿಸಿ ಜೀವ ಸಂಕುಲವನ್ನು ಸಂರಕ್ಷಣೆ ಮಾಡುವ ಮಹತ್ತರವಾದ ಕಾಯಕದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕಾಗಿದೆ. ನೀರು ಜಗತ್ತಿಗೆ ಆಧಾರ. ಹಾಗಾಗಿ ನಾವೆಲ್ಲರೂ ಕೂಡ ನೀರಿನ ರಕ್ಷಣೆಗೆ ಎಲ್ಲರೂ ಕೂಡ ಕೈ ಜೋಡಿಸೋಣ. ನೀರನ್ನು ಮಿತವಾಗಿ ಬಳಸೋಣ. ಅದರ ಜೊತೆಗೆ ಎಲ್ಲ ನೀರಿಗೆ ಉಗಮ ಸ್ಥಾನ ಅಂತಂದರೆ ಎಲ್ಲ ಕಾಡುಗಳು, ಕಾನನ, ಎಲ್ಲ ಅರಣ್ಯ ಪ್ರದೇಶಗಳನ್ನು ನಾವೆಲ್ಲರೂ ಕೂಡ ಸಂರಕ್ಷಣೆ ಮಾಡಬೇಕು. ಗಿಡಮರಗಳನ್ನು ಉಳಿಸ್ಬೇಕು. ನೆಟ್ಟಿರುವ ಗಿಡಗಳನ್ನು ಪೋಷಣೆ ಮಾಡಬೇಕು. ಜೊತೆಗೆ ಬೇಸಿಗೆ ಕಾಲದಲ್ಲಿ ಯಾವುದೇ ಗಿಡಮರಗಳು ಬೆಂಕಿಗೆ ಆಹುತಿಯಾಗದ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡಬೇಕಾಗಿದೆ. ಯಾಕೆಂತಂದರೆ ಪರಿಸರ ಇಲ್ಲ ಅಂತಂದರೆ ಬದುಕನ್ನು ಯಾರೂ ಕೂಡ ಊಹೆ ಮಾಡಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಮಗಳಿಗೆ ಉಸಿರಾಗಿರುವ ಜೀವನಾಡಿಯಾಗಿರುವ ಅರಣ್ಯ ಪ್ರದೇಶಗಳನ್ನು, ಗಿಡಮರಗಳನ್ನು ಸಂರಕ್ಷಣೆ ಮಾಡುವ ಮಹತ್ತರವಾದ ಕಾಯಕ ಪ್ರತಿಯೊಬ್ಬರ ಖಂಡಿತವಾಗೂ ಕಾಡಿನ ಮಧ್ಯೆ ನೈಸರ್ಗಿಕವಾಗಿ ಹರಿತಿರತಕ್ಕಂಥ ಈ ನೀರನ್ನು ಕುಡಿದ್ರೆ ಎಷ್ಟೋ ಜೀವ ಔಷಧಿಯುಕ್ತವಾಗಿರುತ್ತೆ ಈ ಗಿಡ ನೀರು ತುಂಬ. ಹಾಗಾಗಿ ನಮ್ಮ ಚಾಮರಾಜನಗರ ಜಿಲ್ಲೆಯಿಂದ ಬಂದಿರತಕ್ಕಂಥ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಜಿಲ್ಲಾ ಸಂಘಟಕರಾಗಿರ್ತಕ್ಕಂಥ ನಮ್ಮ ಅಶೋಕ್ ಕುಮಾರ್ ಅವರಿದ್ದಾರೆ. ಜೊತೆಗೆ ನಮ್ಮ ಈ ಅರಣ್ಯ ಪ್ರದೇಶವನ್ನು ಇನ್ಚಾರ್ಜ್ ವಹಿಸಿರ್ತಕ್ಕಂಥ ನಮ್ಮ ಡೆಪ್ಯೂಟಿ RF ಆಗಿರತಕ್ಕಂಥ ಬಸವರಾಜ್ ಸರ್, ಅರ್ಜುನ್ ಸರ್ ವಾಚರ್, ಸರ್ ಗಂಗಾರಾಮ್ ಸರ್ ವಾಚರ್, ಅವರು ಕೂಡ ಸುದೀರ್ಘವಾಗಿ ಇವರು ನೋಡಿ 30-35 ವರ್ಷಗಳಿಂದ ಇಲ್ಲಿ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಅರ್ಜುನ್ ಸರ್ ಜೊತೆಗೆ ನಮ್ಮ ಬಸವರಾಜ್ ಸರ್ ಅವರು ಈ ಸಾಕಷ್ಟು ಅರಣ್ಯವನ್ನು ಕಾಪಾಡಬೇಕು ಅಂತಂದರೆ ತುಂಬ ಕಷ್ಟ. ಒಂದು ಅರಣ್ಯ ಇಲಾಖೆಯಲ್ಲಿ ಸಿಬ್ಬಂದಿ ಕೊರತೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ಪ್ರಾಣಿಗಳನ್ನು, ಅರಣ್ಯವನ್ನು ರಕ್ಷಣೆ ಮಾಡುವ ಕಾಯಕದಲ್ಲಿ ಪ್ರತಿಯೊಬ್ಬರು ಸಾರ್ವಜನಿಕರ ಸಹಭಾಗಿತ್ವ ಅತ್ಯಂತ ಅವಶ್ಯಕ. ಹಾಗಾಗಿ ನಾವೆಲ್ಲರೂ ಕೂಡ ಗಿಡ ಮರಗಳನ್ನು ಕಾಪಾಡೋಣ. ನಮಗೆ ಆಸರೆ ಆಗಿರ್ತಕ್ಕಂಥ ಎಲ್ಲ ಅರಣ್ಯ ಪ್ರದೇಶವನ್ನು ನಾವೆಲ್ಲರೂ ಕೂಡ ಸಹಕಾರವನ್ನು ನೀಡಿ ಬೆಂಕಿಗೆ ಆಹುತಿಯಾಗದ ರೀತಿಯಲ್ಲಿ ಕಾಪಾಡುವ ಹೊಣೆ ನಮ್ಮೆಲ್ಲರದಾಗಲಿ ಅಂತ ಎಲ್ರಿಗೂ ಕೂಡ ಹೇಳ್ತಿದ್ದೀನಿ. ದಯಮಾಡಿ ಗಿಡ ಮರಗಳನ್ನು ಪೋಷಣೆ ಮಾಡೋಣ. ಪರಿಸರ ರಕ್ಷಣೆಯಲ್ಲಿ ನಿಮ್ಮೆಲ್ಲರ ಪಾಲ್ಗೊಳ್ಳುವಿಕೆ ಇರಲಿ ಅಂತ ಎಲ್ಲರಲ್ಲೂ ಕೂಡ ವಿನಂತಿ ಮಾಡ್ತಾಯಿದ್ದೇವೆ. ಧನ್ಯವಾದಗಳೊಂದಿಗೆ RG ಗಿರೀಶ್, ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್, ಹಾಸನ.